ನೋ ಒನ್ ಇಸ್ ಅ ಲೂಸರ್. ಎಲ್ಲ ಈ ಒಂದು ಆಟದ ಮುಖಾಂತರ ಕಲ್ತುಕೊಂಡಿದೀವಿ ಅಷ್ಟೇ. ಈಗ ಯಾವ ಮುದ್ರಾ? ಚಿನ್ಮುದ್ರಾ. ಇದು 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 ಷಣ್ಮುಖಿ ಮುದ್ರಾ. ಇದು ಇದು ನಾಸಿಕಾ ಮುದ್ರಾ. ಸುಮ್ಮನೆ ಒಂದು ಆಟದಿಂದ ಮಾಡುವಾಗ ಆಟವೂ ಆಡಿದ್ವಿ, ಮೆಮರಿಯಲ್ಲಿ ಇರುತ್ತೆ. ಓಕೆ, ಈಗ ತಪ್ಪಾದವರು ಯಾಕೆ ತಪ್ಪು ಹೋದ್ರು? ಬೇರೆ ಕಡೆ. ಯಾವ ಕಡೆ ಹೋಯ್ತು? ಎಲ್ಲೂ ಹೋಗಿಲ್ಲ, ನನ್ನ ಕಡೆ ಬಂತು ಅಷ್ಟೇ. ನಾನು ಮಾಡೋದನ್ನು ನೋಡಿದವರು ಕನ್ಫ್ಯೂಸ್ ಆದ್ರಿ. ಬಟ್ ನನ್ನ ಕಂಡೀಷನ್ ಏನು ಹೇಳಿದೆ? ನಾನು ಹೇಳೋದನ್ನ ಮಾಡಿ ಅಂತ ಹೇಳಿದೆ. ಬಟ್ ನೀವು ಏನು ಮಾಡಿದ್ರಿ? ನಾನು ಮಾಡೋದನ್ನ ಮಾಡಿದ್ರಿ, ಹಾಗಾಗಿ ತಪ್ಪಾಯ್ತು. ಓಕೆ, ಸೊ ನಿಮ್ಮ ಗಮನ ಎಲ್ಲಿರ್ಬೇಕಿತ್ತು? ನಾನು ಹೇಳೋದ್ರಲ್ಲಿ ಇರಬೇಕಿತ್ತು, ಅವಾಗ ಏಕಾಗ್ರತೆ. ನಾನು ಹೇಳೋದನ್ನ ಗಮನಿಸೋದು ಬಿಟ್ಟು ಮಾಡದ ನೋಡುವಾಗ ಚಂಚಲತೆ. ಮನಸ್ಸು ಹೀಗೆ ಮಾಡ್ತಿರುತ್ತೆ. ಏನು ಮಾಡಬೇಕು ಅದನ್ನ ಬಿಟ್ಟು ಮಾಡಬಾರ್ದ ಕಡೆ ಹೋಗುವಾಗ ತಪ್ಪಾಗತ್ತೆ ಜೀವನದಲ್ಲಿ. ಸೊ ಇದು ನಿಮಗೆ ಒಂದು ಪಾಠ. ಬಟ್ ನನಗೇನು ಪಾಠ? ನಾನೇನ್ ಮಾಡಿದೆ? ನಾನು ಹೇಳೋದೊಂದಾಯ್ತು, ಮಾಡೋದೊಂದಾಯ್ತು. ನಾನು ಹೇಳೋದೊಂದಾಗಿ ಮಾಡೋದೊಂದಾಗುವಾಗ ನಾನು ನೋಡೋ ನೀವೆಲ್ಲ ಏನ್ ಮಾಡ್ತೀರಾ? ಅದನ್ನ ಫಾಲೋ ಮಾಡ್ತೀರಾ. ಅದನ್ನೇ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಯದ್ ಯದ್ ಆಚರತಿ ಶ್ರೇಷ್ಠ. ಶ್ರೇಷ್ಠರು ಏನ್ ಮಾಡ್ತಾರೆ? ಮಾಸ್ಟರ್ಸ್, ಸೀನಿಯರ್ಸ್ ಏನ್ ಮಾಡ್ತಾರೆ? ಅದನ್ನ ಬೇರೆಯವರು ಕೂಡ ಸಪ್ರಮಾಣಂ ಕುರುತೆ ಲೋಕಾಂತ ಅದನ್ನು ಬರ್ತದೆ. ಯಾರು ಹಿರಿಯರು ಮಾಡಿರೋದನ್ನ ಬೇರೆಯವರು ಫಾಲೋ ಮಾಡ್ತಾರೆ. ಅಂಡ್ ದೇರ್ ಫೋರ್ ಐ ಶುಡ್ ನಾಟ್ ಮಿಸ್ಲೀಡ್ ಯು ಬೈ ಡೂಯಿಂಗ್ ಸಮಥಿಂಗ್ ಅಂಡ್ ಸೇಯಿಂಗ್ ಸಮಥಿಂಗ್. ನಾವು ಮಹಾತ್ಮ ಅಂತೀವಿ, ಮಹಾತ್ಮ ಬುದ್ಧ, ಮಹಾತ್ಮ ಗಾಂಧಿ, ಮಹಾತ್ಮ ಪತ್ರಿಜಿ ಅಂತ ಹೇಳ್ತೀವಿ. ಯಾಕೆ ಅವ್ರನ್ನ ಹೇಳ್ತೀವಿ? ಯಾಕೆಂದ್ರೆ ಅವರು ಹೇಳೋದೊಂದು ಮಾಡೋದೊಂದಿಲ್ಲ. ಧ್ಯಾನ ಮಾಡಿ ಅಂತ ಹೇಳಿದ್ರೆ ಧ್ಯಾನ ಮಾಡೋದೇ ಅವ್ರು ಮಾಡೋದು. ಅಹಿಂಸೆ ಫಾಲೋ ಮಾಡಿ, ನೀವು ಬೇರೆ ಪ್ರಾಣಿಗಳನ್ನ ಹಿಂಸಿಸಿ ತಿನ್ನಬಾರ್ದು ಅಂತಿದ್ರೆ ಇಲ್ಲೆಲ್ಲ ಚೆನ್ನಾಗಿ ಭಾಷಣ ಕೊಟ್ಬಿಟ್ಟು ಆಮೇಲೆ ಅವ್ರು KFCಗೆ ಹೋಗಿ ಆರ್ಡರ್ ಮಾಡ್ಕೊಂಡ್ರೆ ಹಾಗಲ್ಲ, ಅದನ್ನ ಫಾಲೋ ಮಾಡೋದು. ಗೊತ್ತಾನೆ? ಸೊ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ. ಒಬ್ಬರನ್ನ ಮಹಾತ್ಮ ಅಂತ ನಾವು ಯಾವಾಗ ಹೇಳ್ತೀವಿ? ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ. ಮನಸ ವಾಚ ಕರ್ಮಣ ಒಂದೇ ವಿಷಯವನ್ನು ಅವರು ಯಾವಾಗ ಪಾಲಿಸ್ತಾರೋ ಅಂತವ್ರನ್ನ ಏನ್ ಹೇಳ್ತೀವಿ? ಮಹಾತ್ಮ ಅಂತೀವಿ. ಅಂತ ಮಹಾತ್ಮರಿಗೆ ಜೋರಾಗೊಂದು ಚಪ್ಪಾಳೆ ಕೊಡೋಣ. ಕೊಟ್ಟು ಈಗ ನಾವು ಈ ಕಲ್ತಿರುವಂತ ಮುದ್ರೆಗಳನ್ನ ಅಳವಡಿಸ್ಕೊಂಡು ನಮ್ಮ ಬ್ರೀದಿಂಗ್ ಅನ್ನು ಚೆನ್ನಾಗಿ ಮಾಡೋದು. ಎಲ್ಲ ಸರಿಗೆ ನೇರ ಕುತ್ಕೊಳ್ಳಿ, ಕಾಲ್ನ ಕ್ರಾಸ್ ಮಾಡ್ಕೋಬಹುದು. ಮೊದಲಿಗೆ ಮಾಡುವಂತಹ ಅಭ್ಯಾಸ ಉದರ ಶ್ವಾಸ. ಎರಡು ಕೈಗಳನ್ನು ಚಿನ್ಮುದ್ರೆಯಲ್ಲಿ ತೊಡೆ ಮೇಲೆ ಇಟ್ಕೊಳ್ಳಿ, ಕಣ್ಮುಚ್ಚಿ ನಿಧಾನಕ್ಕೆ ಉಸಿರನ್ನು ದೀರ್ಘವಾಗಿ ತಗೊಳ್ಳಿ. ಹೊಟ್ಟೆ ಹೊರಗುಪ್ಪಿಸಿ ಮತ್ತು ಹಾಗೇ ನಿಧಾನಕ್ಕೆ ಉಸಿರನ್ನು ಹೊರಗಾಗುವಾಗ ಹೊಟ್ಟೆಯನ್ನು ಒಳಗಿಳಿಕೊಳ್ಳಿ. Again inhale slowly and bulge your abdomen out. Exhale and slowly pull your abdomen in. Breathe in slowly, abdomen out. Breathe out and pull your abdomen in. Puraka, ಹೊಟ್ಟೆ ಹೊರಗೆ, ರೇಚಕ ಹೊಟ್ಟೆ ಒಳಗೆ. ಮತ್ತೊಂದು ಮೂರನೇ ಬಾರಿ ಹಾಗೆ ಮಾಡೋಣ. ಟೇಕ್ ಎ ಡೀಪ್ ಬ್ರೆತ್, ಇನ್ಹೇಲ್, exhale. Now gently fold the other 3 fingers and adapt ಚಿನ್ಮಯ ಮುದ್ರಾ. ಚಿನ್ಮಯ ಮುದ್ರದಲ್ಲಿ ಹಾಗೆ ಕೈ ಬೆರಳಲ್ಲೂ ನಿಮ್ಮ ಹಸ್ತಗಳಕ್ಕೂ ಉಂಟಾಗುವಂತಹ ಕಂಪನೆಗಳನ್ನು ಹಾಗೆ ಸ್ಪರ್ಶಿಸ್ತಾ ಸ್ಪಂದಿಸ್ತಾ. ಈಗ ಎದೆ ಭಾಗದಿಂದ ಉಸಿರಾಟದು. ನಿಧಾನಕ್ಕೆ ಉಸಿರನ್ನು ತಗೋತಾ ನಿಮ್ಮ ಎದೆ ಭಾಗವನ್ನು ವಿಸ್ತರಿಸಿ. ಎಕ್ಸ್ಪ್ಯಾಂಡ್ ಯುವರ್ ಲಂಗ್ಸ್. Exhale and slowly contract your lungs and chest. Breathe in, inhale, expand your chest. Exhale and contract. Breathe in, Puraka. Breathe out, Rechaka. Breathe in, Puraka. Breathe out, Rechaka. Now last
Adopt Adi Mudra. Thumb inside, other 4 fingers upon the thumb. Feel the pressure between the thumb and the other fingers and palm. Now inhale and slowly expand your chest, shoulders above. Bhujabhagavannu meleketti hage. Exhale and slowly release your shoulders. Inhale, shoulders up. Exhale down. Breathe in up.